ಸರಿ, ಈ ಪಯಣದಲ್ಲಿ ಮೊದಲು ಸಮಸ್ಯೆ ಏನು ಅಂತ ನೋಡಿ, ಅದರ ಮೂಲ ಹುಡುಕಿ, ಆಮೇಲೆ ಅದರಿಂದ ಹೊರಬರೋ ದಾರಿ ಬಗ್ಗೆ ಮಾತಾಡೋಣ. ಮನಸ್ಸಿಲ್ದಿದ್ರೂ ಸರಿ ಅಂತ ಹೇಳಿ ಕಷ್ಟ ಅನುಭವಿಸೋದು ತುಂಬಾ ಜನಕ್ಕೆ ಈ ಅನುಭವ ಆಗಿರುತ್ತೆ. ಇದೇ ನೋಡಿ ಪೀಪಲ್ ಪ್ಲೀಸಿಂಗ್ ಅಂದ್ರೆ ಬೇರೆಯವರ ಭಾರದ ಮೂಟೆ ಹೊತ್ತು ಬೆಟ್ಟ ಹತ್ತಿದ ಹಾಗೆ ಇಡೀ ಗಮನ ಆ ಭಾರದ ಮೇಲೆ ಇರುತ್ತೆ. ಪಯಣ ಕಷ್ಟ ಆಗುತ್ತೆ. ಇದು ದಯೆ ಖಂಡಿತ ಅಲ್ಲ. ಇದೊಂದು ರೀತಿ ನಮ್ಮನ್ನ ನಾವು ಕಾಪಾಡಿಕೊಳ್ಳೋಕೆ ಮಾಡ್ಕೊಂಡಿರೋ ತಂತ್ರ. ಆದ್ರೆ ಇದು ನಮ್ಗೆ ಹಾನಿ ಮಾಡುತ್ತೆ. ಹಾಗಾದ್ರೆ ಈ ಸ್ವಭಾವ ಎಲ್ಲಿಂದ ಬರುತ್ತೆ? ಇದು ಒಂದೇ ದಿನದಲ್ಲಿ ಬರುವಂಥದ್ದಲ್ಲ. ಇದರ ಬೇರುಗಳು ಇರೋದು ನಮ್ಮ ಬಾಲ್ಯದಲ್ಲಿ. ಮೊದ್ಲು ಕಟ್ಟುನಿಟ್ಟಾದ ವಾತಾವರಣದಲ್ಲಿ ಭಯ ಹುಟ್ಟುತ್ತೆ. ಆ ಭಯದಿಂದ ಪಾರಾಗೋಕೆ ಬೇರೆಯವರನ್ನ ಖುಷಿಪಡಿಸೋದೇ ಒಂದು ದಾರಿಯಾಗುತ್ತೆ. ಬಾಲ್ಯದಲ್ಲಿ ಸೇಫ್ಟಿಗಾಗಿ ಬಳಸಿದ ಈ ತಂತ್ರ ದೊಡ್ಡವರಾದ ಮೇಲೆ ಒಂದು ಕೆಟ್ಟ ಅಭ್ಯಾಸವಾಗಿ ನಮ್ಮ ಸ್ವಭಾವದಲ್ಲೇ ಬೆರೆತು ಹೋಗುತ್ತೆ. ಆದ್ರೆ ಸಂಬಂಧ ಅಂದ್ಮೇಲೆ ತ್ಯಾಗ ಇರ್ಲೇಬೇಕಲ್ವಾ? ಹಾಗಾದ್ರೆ ಬ್ಯಾಲೆನ್ಸ್ ಮಾಡೋದು ಹೇಗೆ? ಇದಕ್ಕೊಂದು ಮುಳ್ಳು ಹಂದಿ ಕತೆ ಇದೆ, ಕೇಳಿ. ತುಂಬಾ ಚಳಿ ಇತ್ತು. ಬದುಕಬೇಕಂದ್ರೆ ಆ ಮುಳ್ಳು ಹಂದಿಗಳಿಗೆ ಒಂದಕ್ಕೊಂದು ಹತ್ರ ಇರಬೇಕಿತ್ತು, ಬೆಚ್ಚಗಿರೋಕೆ. ಆದರೆ ಸಮಸ್ಯೆ ಏನಂದ್ರೆ, ಹತ್ರ ಬಂದಾಗ ಅವುಗಳ ಮುಳ್ಳುಗಳು ಒಂದಕ್ಕೊಂದು ಚುಚ್ಚಿ ನೋವು ಕೊಡಕ್ ಶುರು ಮಾಡಿದ್ವು. ಆ ನೋವು ತಡ್ಕೊಳ್ಳೋಕಾಗದೆ ಒಂದು ಮುಳ್ಳಂದಿ ಗುಂಪಿಂದ ದೂರ ಹೋಗಿ ಚಳಿಲಿ ಸತ್ತೇ ಹೋಯ್ತು. ಸೊ ಇಲ್ಲಿ ಪಾಯಿಂಟ್ ಏನಂದ್ರೆ, ಒಳ್ಳೆಯ ಸಂಬಂಧಗಳು ಬೇಕು ಅಂದ್ರೆ ಸ್ವಲ್ಪ ತ್ಯಾಗ, ಸ್ವಲ್ಪ ಹೊಂದಾಣಿಕೆ ಬೇಕೇ ಬೇಕು. ಇದು ಅನಿವಾರ್ಯ. ಆದ್ರೆ ಕೆಲವು ಸಲ ಸುಮ್ನಿರೋದು ದೊಡ್ಡ ತಪ್ಪಾಗತ್ತೆ. ಎಲ್ಲದಕ್ಕೂ ಹೊಂದ್ಕೊಂಡು ಹೋಗಕ್ಕಾಗಲ್ಲ. ಎಲ್ರನ್ನೂ ಖುಷಿಪಡಿಸೋಕೆ ಅಂತ ತಟಸ್ಥವಾಗಿ ಇದ್ರೆ ಸರಿ ತಪ್ಪಿನ ಪ್ರಶ್ನೆ ಬಂದಾಗ ನ್ಯಾಯದ ಕಡೆ ನಿಲ್ಲೋಕೆ ಆಗಲ್ಲ. ಹಾಗಾದ್ರೆ ಗಿಲ್ಟ್ ಫೀಲ್ ಆಗದೆ ಬೌಂಡ್ರಿ ಹಾಕೋದು ಹೇಗೆ? ನಿಜವಾದ ಖುಷಿ ಯಾವ್ದ್ರಲ್ಲಿದೆ ಅಂತ ಯೋಚಿಸೋ ರೀತಿ ಬದಲಾಬೇಕು. ಯಾವುದೇ ನಿರ್ಧಾರ ತಗೊಳ್ಳೋ ಮುನ್ನ ಯೋಚನೆ ಮಾಡಿ, ಈಗ ಸಿಗೋ ಸಮಾಧಾನ ಮುಖ್ಯನಾ ಅಥವಾ ದೂರದೃಷ್ಟಿಯ ನೆಮ್ಮದಿನ? ಸರಿಯಾದ ದಾರಿನೇ ಆರಿಸ್ಕೊಳ್ಳೋದು ಈ ಸಮಸ್ಯೆಯಿಂದ ಹೊರಬರೋಕೆ ಇರೋ ದಾರಿ. ಸುಲಭ ದಾರಿಯಲ್ಲ, ಸರಿಯಾದ ದಾರಿ. ಕೊನೆಯದಾಗಿ ಒಂದ್ ಮಾತು, ಜನರನ್ನ ಮೆಚ್ಚಿಸೋ ಬದಲು ನಮ್ಮ ಆತ್ಮಸಾಕ್ಷಿ ಅಥವಾ ಒಂದು ಉನ್ನತ ಉದ್ದೇಶವನ್ನ ಮೆಚ್ಚಿಸೋಕೆ ಪ್ರಯತ್ನಿಸಬೇಕು.